ಈ ಗರ್ಭಕಂಠದ ಕ್ಯಾನ್ಸರ್ನ ಅಂಕಿಅಂಶಗಳನ್ನು ನಾವು ನೋಡೋಣ. ಗರ್ಭಕಂಠದ ಕ್ಯಾನ್ಸರ್ ಭಾರತದಲ್ಲಿ 2ನೇ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ ಹಾಗೂ ಸುಮಾರು 6 ಲಕ್ಷ ಮಹಿಳೆಯರು ಈ ಗರ್ಭಕಂಠದ ಕ್ಯಾನ್ಸರ್ಗೆ ಪ್ರತಿ ವರ್ಷ ತುತ್ತಾಗುತ್ತಿದ್ದಾರೆ. ಸುಮಾರು 3 ಲಕ್ಷ ಮಹಿಳೆಯರು ಈ ಗರ್ಭಕಂಠದ ಕ್ಯಾನ್ಸರ್ನಿಂದ ಮರಣ ಹೊಂದುತ್ತಿದ್ದಾರೆ. ಯುನಿಸೆಫ್ ವರದಿಯ ಪ್ರಕಾರ ಪ್ರತಿ 2 ರಿಂದ 3 ನಿಮಿಷಕ್ಕೆ ಒಬ್ಬ ಮಹಿಳೆ ಈ ಗರ್ಭಕಂಠದ ಕ್ಯಾನ್ಸರ್ನಿಂದ ಮರಣ ಹೊಂದುತ್ತಿದ್ದಾಳೆ. ಅಂದರೆ ನಾನು ಅಡಿಗೆ ಮನೆಯಿಂದ ಮನೆಯ ಮುಂದಿನ ಗೇಟಿನ ಹತ್ತಿರ ಬರುವುದ ಸಮಯದಲ್ಲಿ ಒಬ್ಬ ಮಹಿಳೆ ಈ ಗರ್ಭಕಂಠದ ಕ್ಯಾನ್ಸರ್ನಿಂದ ಮರಣ ಹೊಂದುತ್ತಿದ್ದಾರೆ. ಈ ಗರ್ಭಕಂಠದ ಕ್ಯಾನ್ಸರ್ಗೆ ನಿಯಮಿತ ತಪಾಸಣೆ ಅತಿ ಅಗತ್ಯ. ಅದು ಏಕೆಂದರೆ ನಾವು ಗರ್ಭಕಂಠದ ಕ್ಯಾನ್ಸರ್ ಅನ್ನು ಅತಿ ಶೀಘ್ರವಾಗಿ ಪತ್ತೆ ಹಚ್ಚಿದರೆ ಅದಕ್ಕೆ ಚಿಕಿತ್ಸೆಯನ್ನು ನೀಡಿ ಆ ಮಹಿಳೆಯನ್ನು ಗುಣಪಡಿಸಿ ಅವಳ ಜೀವವನ್ನು ನಾವು ಉಳಿಸಬಹುದು. ಈ ಗರ್ಭಕಂಠದ ಕ್ಯಾನ್ಸರ್ಗಳಲ್ಲಿ 4 ಹಂತಗಳಿವೆ. ಮೊದಲನೇ ಹಂತದಲ್ಲೇ ನಾವು ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಿದರೆ ಅವಳ ಜೀವವನ್ನು 100ಕ್ಕೆ 100ರಷ್ಟು ನಾವು ಉಳಿಸಬಹುದು. ಮತ್ತು ಇದಕ್ಕೆ ಈ ಚಿಕಿತ್ಸೆಗೆ ತಗಲುವ ಖರ್ಚು ವೆಚ್ಚವೂ ಸಹ ತುಂಬಾ ಕಡಿಮೆ ಆಗಿರುತ್ತದೆ. ಅದೇ 2ನೇ ಹಂತದಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಿದರೆ ಅವರ ಜೀವವನ್ನು ಆ ಮಹಿಳೆಯ ಜೀವವನ್ನು ಉಳಿಸುವ ಪ್ರಮಾಣ 75% ಆಗಿರುತ್ತದೆ. ಅದೇ 3ನೇ ಹಂತದಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಿದರೆ ಆ ಮಹಿಳೆಯನ್ನು ಉಳಿಸುವ ಪ್ರಮಾಣ 40%ಕ್ಕೆ ಇಳಿಯುತ್ತದೆ. ಏಕೆಂದರೆ ಆಗಾಗಲೇ ಆ ಕ್ಯಾನ್ಸರು ದೇಹದ ಇತರ ಭಾಗಗಳಿಗೆ ಹರಡಲು ಆರಂಭವಾಗಿರ್ತದೆ. ಅದೇ ಕೊನೆಯ ಹಂತದಲ್ಲಿ ಅಂದರೆ 4ನೇ ಹಂತದಲ್ಲಿ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಿದರೆ ನಾವು ಯಾವುದೇ ಕಾರಣಕ್ಕೆ ಆ ಮಹಿಳೆಯನ್ನು ಉಳಿಸಲು ಸಾಧ್ಯವಿಲ್ಲ.